ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಜಯಾ ಗೌಡ ಫ್ರಮ್ ನಮ್ಮ ಮಶ್ರೂಮ್ ಮನೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಸಣ್ಣ ಪ್ರಮಾಣದಲ್ಲಿ ಮಶ್ರೂಮ್ ಗ್ರೋ ಮಾಡಿ ಅದರಿಂದ ಎಕ್ಸ್ಪೀರಿಯನ್ಸ್ ತೊಗೊಂಡು ಲಾರ್ಜ್ ಕ್ವಾಂಟಿಟಿ ಪ್ರೊಡಕ್ಷನ್ ಮಾಡಬೇಕಂತ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 5 ಬ್ಯಾಗ್ಸ್ ಪ್ರಿಪೇರ್ ಮಾಡ್ತಿದ್ದೀನಿ. ಈಚ್ ಬ್ಯಾಗಿಗೂ 1 kg ಪೆಲ್ಲೆಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಪೆಲ್ಲೆಟ್ ಆ್ಯಡ್ ಮಾಡಾದ್ಮೇಲೆ ಅದಕ್ಕೆ ಬಾಯ್ಲ್ಡ್ ಬಿಸಿ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅಂದರೆ 7-8 hours ಬಿಟ್ಟರೆ ಆ ಪೆಲ್ಲೆಟ್ಸ್ ಎಲ್ಲ ಪೌಡರ್ ಫಾರ್ಮಿಗೆ ಬರುತ್ತೆ. ಆ ಪೌಡರ್ ಫಾರ್ಮಿಗೆ ಬಂದಾದಮೇಲೆ ನಾನು ಸ್ಪಾನ್ ಅಂದರೆ ಬೀಜಗಳು ಆ್ಯಡ್ ಮಾಡ್ತಾಯಿದ್ದೀನಿ. 1 kg ಪೆಲ್ಲೆಟ್ಸ್ಗೆ 150 ಗ್ರಾಮ್ ನೀವು ಸ್ಪಾನ್ ಆ್ಯಡ್ ಮಾಡಬೇಕಾಗುತ್ತೆ. ಸ್ಪಾನೆಲ್ಲ ಆ್ಯಡ್ ಆದಮೇಲೆ ಇನ್ಕ್ಯುಬೇಷನ್ ಇಡಬೇಕು. ಇನ್ಕ್ಯುಬೇಷನ್ ಡಾರ್ಕ್ ರೂಮಲ್ಲಿ ಇಡಬೇಕು. ಸೊ ಡ್ಯೂರಿಂಗ್ ದಟ್ ಇನ್ಕ್ಯುಬೇಷನ್ ನಾವು ಟೆಂಪರೇಚರ್ ಮೇಂಟೈನ್ ಮಾಡಬೇಕು. 24 to 26 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಮತ್ತು ಹ್ಯುಮಿಡಿಟಿ 80 ಇರಬೇಕು. ಸೊ ಈ ಎಲ್ಲ ಪ್ರೋಸೆಸ್ ಸ್ಟೆರಿಲೈಸ್ಡ್ ಫಾರ್ಮಲ್ಲಿ ಮಾಡಬೇಕು. ಅಂದರೆ ಸ್ಟೆರಿಲೈಸ್ ಏನು ಕ್ರಿಮಿಕೀಟ ಬರ್ದಂಗೆ ಕ್ಲೀನಾಗಿ ಮಾಡಬೇಕು. ಸೊ ಇದನ್ನು ನಾವು ಇನ್ಕ್ಯುಬೇಷನ್ಗೆ 15 days ಇಡಬೇಕು. ಸೊ ನಿಮಗೆ ಮೈಸಿಲಿಯಮ್ ರನ್ ಆಗೋದು ಈ 15 daysಲ್ಲಿ. ಸೊ ನಾನು ಅದಕ್ಕೋಸ್ಕರ ಈ ಬ್ಯಾಗನ್ನು ಡಾರ್ಕ್ ರೂಮಲ್ಲಿ ಇಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗ್ರೋತ್ ಹೆಂಗಾಯಿತು ಈಚ್ ಡೇ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. Thank you for watching. Continue watching my videos. Thank you.